ನನಗೆ ನೆಕ್ಸ್ಟ್ 18ನೇ ತಾರೀಕು ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತ ತಿರ್ಗಾ ಅವ್ರಿಗೆ ನಾವು ಟೈಮ್ ತೆಗೆದುಕೊಂಡಿದ್ದೇವೆ. ಅವ್ರಿಗೆ ಕೆಲವು ಇನ್ನ ಪ್ರಪೋಸಲ್ಸ್ ನ ಕೊಟ್ಟಿದ್ದೇವೆ. ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದು. ಯಾಕೆಂದ್ರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂತೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನ್ ಬೇಕೋ ಅವರು ಕೂಡ ಮಾತಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ಯಾಕೆಂದ್ರೆ ನಮಗೆ ಸುಮ್ಮನೆ ಡೆಲಿಂಗ್ ಮಾಡಿಕೊಂಡು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕೆಂದ್ರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ ಗಳಲ್ಲೆಲ್ಲ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಕೇಳಿದ್ರು. ಅದನ್ನ ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸ್ಲಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ನಮ್ಗೆ ಯಾರಿಗೂ ತಮಿಳುನಾಡಿಗೂ ಬೆನಿಫಿಟ್ ಆಗ್ಲಿ, ನಮಗೂ ಬೆನಿಫಿಟ್ ಆಗ್ಲಿ, ನಾವೇನಾದ್ರೇನು ಯಾರಿಗೆ ನಮ್ಗೆ ಯಾರಿಗೂ ವಿರೋಧ ಏನಿಲ್ಲ ನಮ್ಗೆ. ಯಾಕಂದ್ರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್, ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋನೆಂಟ್ ಪಾರ್ಟೀಸ್, ನಾವೇನೋ ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ. ಇನ್ನೊಂದು ಪೆನ್ನಾ ರಿವರ್ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸ್, ಇಬ್ಬರಿಗೂ ಕೂಡ ಡಿಸ್ಪ್ಯೂಟ್ಸ್ ಅದು ಕೂಡ ಇದೆ. ಸೊ ಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡಕ್ ಸಾಧ್ಯನಾ ಅನ್ನೋದು ಕೂಡ ನಾವು ಪ್ರಸ್ತಾವನೆಯನ್ನ ಮುಂದಕ್ಕೆ ಚರ್ಚೆ ಮಾಡಕ್ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೇವೆ ನಾವು. ಯಾಕೆಂದ್ರೆ ಲಾಸ್ಟ್ ಇಯರ್ ಕೂಡ 300 ಚಿಲ್ಲರೆ TMC ನೀರು ಸಮುದ್ರಕ್ಕೆ ಹೋಗಿದೆ. ಅದಕ್ಕಿಂತ ವರ್ಷ ಸುಮಾರು 400 ಚಿಲ್ಲರೆ ಎಕ್ಸಸ್ ನೀರು ಕೂಡ ಹೋಗಿದ್ದು ಸಮುದ್ರಕ್ಕೆ. ಅವ್ರಿಗೆ ಕೋಟ ಇತ್ತು, ಆ ಕೋಟಕ್ಕಿಂತ ಜಾಸ್ತಿ ಹೋಗಿದ್ದನ್ನ ನಾವ್ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಉಪಯೋಗಿಸ್ಕೊಳ್ಳಕ್ಕೂ ಆಗ್ಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಆಲಮಟ್ಟಿ ಏನು ಗೆಜೆಟ್ ನೋಟಿಫಿಕೇಶನ್ ಉಳ್ಕೊಂಡಿದೆ, ಅದಕ್ಕೆ ಕೂಡ ನೀವು ನಮ್ಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು. ಕೋರ್ಟ್ಗೂ ಕೂಡ, ಯಾಕೆಂದ್ರೆ ನಮ್ ಶೇರ್ ಅದು, ನಾವು ರೈಸ್ ಮಾಡಬೇಕಾದ್ದು 524ಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾ ಇದೀವಿ. ಆಗ್ಲೇ ನಾವು ಕೆಲವು ಕಡೆ ಚಾನಲ್ಗಳೆಲ್ಲ ಮಾಡ್ತಾ ಇದೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಲ್ಯಾಂಡ್ ಅಕ್ವಿಷನ್ ಹೋಗ್ಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಒನ್ ಟೈಮ್ ಆಗಿ ನಾವು ಲ್ಯಾಂಡ್ ಅಕ್ವಿಷನ್, ಯಾಕಂದ್ರೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಳುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗ್ಬೇಕು ಅಂತ ಇದ್ರು ಕೂಡ ಕೆಲವರೆಲ್ಲ ಬಹಳ ಒತ್ತಡ ಇದೆ. ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹ್ಯಾವ್ ಟು ಕ್ಲೋಸ್ ಇಟ್. ಯಾಕೆಂದ್ರೆ ಪ್ರಾಜೆಕ್ಟ್ ಬಹಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ. ಆಮೇಲೆ ಕಣ್ಸಾ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮ್ಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಅವರು ಅಶ್ಯೂರ್ ಮಾಡಿದ್ರು ಮಿನಿಸ್ಟ್ರು. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ, ಯಾಕೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದಾಗ ನಾನು ಆಥರೈಸ್, ಯಾಕೆಂದ್ರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಅಧ್ಯಕ್ಷರಿದ್ದಾರೆ, ಎಲ್ಲ ನಾನು ಮಿನಿಸ್ಟರ್ಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದ್ರು. ನಿನ್ನೆ ಜಾರ್ಜ್ ಅವರು ಕೂಡ ಅವರ ಕೆಲವು ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ಜಾರ್ಜು ನಮ್ಮ ಸೆಕ್ರೆಟರಿ ಅವರು ಪರ್ಸನಲ್ ಹೋಗಿ ಅವ್ರು ಯಾದವ್ ಅವ್ರನ್ನ ಮೀಟ್ ಮಾಡಿದ್ರು. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಬಂದಿದೆ. ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ. ಯಾಕೆಂದ್ರೆ ಟೆಂಡರ್ ಕೂಡ ಕರೆದು ಬಿಟ್ಟಿದ್ವಿ ನಾವು, ಟೆಂಡರ್ ಫೈನಲೈಸ್ ಆಗಿದೆ. ಕೆಲಸ ಒಂದು ಪ್ರಾರಂಭ ಮಾಡಬೇಕು. ಅದು ಯಾರಿಗೂ ಏನು ತೊಂದರೆ ಏನಿಲ್ಲ. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ. ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದ್ರು. ಸೊ ಹಿಂಗೆ ಇಂಟರ್ಲಿಂಕಿಂಗ್ ಏನು ಸ್ಕೀಮ್ಸ್ ಇದೆ, ಮಹಾನದಿ, ಗೋದಾವರಿ ಬೇಸಿನ್, ಕೃಷ್ಣಾ, ಕಾವೇರಿ ಮತ್ತು ಪೆನ್ನಾರ್ಪುರ, ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ಕೂತ್ಕೊಂಡು ಯಾರಿಗೆ ನಮ್ಗೆ ಏನ್ ಶೇರ್ ಬರಬೇಕು, ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ. ಸೊ ಆಮೇಲೆ ಏನು ಮುಖ್ಯವಾಗಿ ಮೈನರ್ ಇಶ್ಯೂ ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸ್ RRR ಅಂತ ಒಂದು ಸ್ಕೀಮ್ ಇದೆ, ಅದನ್ನು ಕೂಡ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟರ್ ಅದನ್ನ ಲಿಸ್ಟ್ ಮಾಡಿಕೊಂಡು ಬೋಸರಾಜ್ ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆಲೆ ನಮ್ಮ ಜೊತೆ ಬಂದಿದ್ರು.
ಸೊ ಅವರು ಕೂಡ ಇದನ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವರು ಒಂದು 3,000 ಕೋಟಿ ರೂಪಾಯಿ ಅಷ್ಟು, ನಾವೊಂದು 11,000, ಅವರೊಂದು 3,000 ಕೋಟಿ, ಒಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ. ಯಾಕೆಂದ್ರೆ ರಾಜಸ್ಥಾನ ಆದ್ಮೇಲೆ ನಮ್ದೇ ದೊಡ್ಡ ಸ್ಟೇಟು, ಇನ್ನ ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರುವಂತಹ ಸ್ಟೇಟು, ಬರಗಾಲ ಇದು ಒಣಭೂಮಿ ಜಾಸ್ತಿ ಇರುವಂತ ಇದು, ಸೊ ಹೆಚ್ಚಿಗೆ ನೀರಾವರಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನ ಅವ್ರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಬಟ್ ನನಗೆ ಬಹಳ ಸಂತೋಷ, ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕಾಮಡೇಟಿವ್. ಅವರು ಬಹಳ ನಮ್ಗೆ ಪ್ರಾಜೆಕ್ಟ್ಸ್ ಏನೇನು ನಮ್ಗೆ ಎಲಿಜಿಬಿಲಿಟಿ ಇರ್ತದೋ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೂಡ ಅವರು ಕೊಟ್ಟಿದ್ದಾರೆ. ಈ ವಿಚಾರನ ತಮ್ಗೆ ತಿಳಿಸ್ಬೇಕು ಅಂತ ಬಂದಿದೆ.